ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತಕ್ಕೆ ಅತಿರಥ ಮಹಾರಥರ ಆಗಮನ. ಇಡೀ ಜಗತ್ತೇ ಕುತೂಹಲದಿಂದ ಕಾಯ್ತಾ ಇರೋ ಎಐ ಇಂಪ್ಯಾಕ್ಟ್ ಸಮ್ಮಿಟ್ ಶುರುವಾಗಿದೆ. ದೊಡ್ಡ ದೊಡ್ಡ ನಾಯಕರು, ಟೆಕ್ ದೈತ್ಯರೆಲ್ಲ ದೇಶಕ್ಕೆ ಬಂದಿಳಿದಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಹೆಲಿಕಾಪ್ಟರ್ ಘಟಕ ಓಪನ್ ಆಗ್ತಾ ಇದೆ. ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಮತ್ತು ಪ್ರಧಾನಿ ಮೋದಿ ಇದನ್ನ ಉದ್ಘಾಟನೆ ಮಾಡ್ತಾರೆ. ಇನ್ನು ಶಬರಿಮಲೆಗೆ ಮಹಿಳೆಯರು ಪ್ರವೇಶ ಮಾಡಬಹುದಾ ಬೇಡವಾ ಅನ್ನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ದೊಡ್ಡ ನಿರ್ಧಾರ ತಗೊಂಡಿದೆ. ನಟ ವಿಜಯ್ ವಿರುದ್ಧ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಹೇಳಿರೋ ಮಾತು ತೀವ್ರ ವಿವಾದಕ್ಕೂ ಗುರಿಯಾಗ್ತಾ ಇದೆ. ಏನ್ ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಾ? ನಟ ವಿಜಯ್ ನಟಿ ತ್ರಿಷಾ ಮನೆಯಿಂದ ಆಚೆ ಬಂದ್ರೆ ಪಾಲಿಟಿಕ್ಸ್ ಅಲ್ಲಿ ಗೆಲ್ಲಬಹುದು ಅಂತ ಬಿಜೆಪಿ ಪ್ರೆಸಿಡೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ದೊಡ್ಡ ಕೋಲಾಹಲ. ಹಾಗಂತ ಕೋಲಾಹಲ ತಮಿಳುನಾಡಿನಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲೂ ಕೂಡ. ಕರ್ನಾಟಕದಲ್ಲಿ ಸಿದ್ದು ಆಪ್ತ ಬಳಗದ ನಾಯಕರೊಬ್ರು ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಬಗ್ಗೆ ಮಾತನಾಡೋರನ್ನ ನಾಯಿಗಳಿಗೆ ಕಂಪೇರ್ ಮಾಡಿದ್ದಾರೆ. ನಾಯಿ ಬಾಲಕ್ಕೆ ಆಕ್ಚುಲಿ ಕಂಪೇರ್ ಮಾಡಿದ್ದಾರೆ. ಎಲ್ಲ ಬೆಳವಣಿಗೆಗಳನ್ನ ಫುಲ್ ನ್ಯೂಸ್ ನಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಕರ್ನಾಟಕದಲ್ಲಿ ನಿರ್ಮಾಣವಾಗಿರೋ ಹೆಲಿಕಾಪ್ಟರ್ ಘಟಕದಿಂದಲೇ ಶುರು ಮಾಡೋಣ. ಏರೋಸ್ಪೇಸ್ ಕ್ಷೇತ್ರದಲ್ಲಿ ಬಲಿಷ್ಠ ಶಕ್ತಿಯಾಗಿರೋ ಕರ್ನಾಟಕ ಮತ್ತೊಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗ್ತಾ ಇದೆ. ಫೆಬ್ರವರಿ 17 ಕೋಲಾರದ ವೇಮಗಲ್ನಲ್ಲಿ ಮಿನಿ ಹೆಲಿಕಾಪ್ಟರ್ ಘಟಕಕ್ಕೆ ಚಾಲನೆ ಸಿಗ್ತಾ ಇದೆ. ಪಿಎಂ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ವರ್ಚುವಲ್ ಆಗಿ ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಮತ್ತು ಫ್ರಾನ್ಸ್ನ ಏರ್ ಬಸ್ ಹೆಲಿಕಾಪ್ಟರ್ ಸಹಭಾಗಿತ್ವದಲ್ಲಿ ಈ ಘಟಕ ನಿರ್ಮಾಣ ಆಗಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಖುದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಫ್ರಾನ್ಸ್ ರಕ್ಷಣಾ ಸಚಿವೆ ಕ್ಯಾಥರಿನ್ ಮ್ಯಾಟ್ರಿನ್ ಪಾಲ್ಗೊಳ್ತಾ ಇದ್ದಾರೆ ನೇರವಾಗಿ. ಹೀಗಾಗಿ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇನ್ನು ಈ ಫೆಸಿಲಿಟಿಯನ್ನ ಸುಮಾರು 16 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ. ಮೊದಲ ಹಂತದಲ್ಲಿ ವರ್ಷಕ್ಕೆ H125 ಮಾಡೆಲ್ನ 10 ಹೆಲಿಕಾಪ್ಟರ್ಗಳನ್ನ ತಯಾರಿಸುವ ಸಾಮರ್ಥ್ಯ ಈ ಘಟಕಕ್ಕೆ ಇದೆ. ಮುಂದಿನ ದಿನಗಳಲ್ಲಿ ಇದರ ಉತ್ಪಾದನಾ ಸಾಮರ್ಥ್ಯವನ್ನ ಇನ್ನಷ್ಟು ಹೆಚ್ಚಿಸುವ ಪ್ಲಾನ್ ಮಾಡಲಾಗಿದೆ. ಇದೇ ಘಟಕಕ್ಕಾಗಿ ಹರಿಯಾಣ ಮತ್ತು ಗುಜರಾತ್ ನಡುವೆ ತೀವ್ರ ಪೈಪೋಟಿ ಎದ್ದಿತ್ತು. ಆದ್ರೆ ಕರ್ನಾಟಕದಲ್ಲಿ ಬೆಸ್ಟ್ ಇಕೋಸಿಸ್ಟಮ್ ಇದೆ. ಹೀಗಾಗಿ ಕರ್ನಾಟಕದ ಪಾಲಾಗಿದೆ ಇದು. ಜೊತೆಗೆ ಸ್ನೇಹಿತರೆ, ಮೊದಲ ಬಾರಿಗೆ ಇಡೀ ದೇಶದಲ್ಲಿ ಖಾಸಗಿಯವರೇ ಸೇರ್ಕೊಂಡು ಮೊದಲ ಬಾರಿಗೆ ಹೆಲಿಕಾಪ್ಟರ್ ಉತ್ಪಾದನೆ ಮಾಡದಂಗೂ ಆಗುತ್ತೆ ಇದರಿಂದ. ಹಾಗಂತ ಪೂರ್ತಿ ಇಲ್ಲೇ ಎಲ್ಲ ಮಾಡ್ತಾರೆ ಅಂತಲ್ಲ, ಫೈನಲ್ ಅಸೆಂಬ್ಲಿ ಲೈನ್ ಅಥವಾ FAL ಮಾಡ್ತಾರೆ. ಇದು ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಕ್ರೂಷಿಯಲ್ ಸ್ಟೇಜ್. ಬೇರೆ ಬೇರೆ ಕಡೆಯಿಂದ ಪಾರ್ಟ್ಸ್ ಎಲ್ಲ ತಗೊಬಂದು ಇಲ್ಲಿ ಅದನ್ನ ಫೈನಲ್ ಅಸೆಂಬ್ಲಿ ಲೈನ್ ಮಾಡೋದು ಅದು ಇಂಪಾರ್ಟೆಂಟ್. ಅದು ಇಲ್ಲಿ ಏರ್ ಫ್ರೇಮ್, ಎಂಜಿನ್ ಮತ್ತು ರೋಟರ್ ಸಿಸ್ಟಮ್ ಗಳನ್ನ ಅಸೆಂಬಲ್ ಮಾಡಲಾಗುತ್ತೆ. ಇನ್ನು ಈ ಘಟಕದಲ್ಲಿ ರೆಡಿ ಆಗಲಿರೋ H125 ಹೆಲಿಕಾಪ್ಟರ್ ನಾಗರಿಕ ಉದ್ದೇಶಗಳಿಗೆ ಮತ್ತು ರಕ್ಷಣಾ ಉದ್ದೇಶ ಡ್ಯುಯಲ್ ಪರ್ಪಸ್ ಎರಡಕ್ಕೂ ಬಳಸ್ತಾರೆ. ಇದು ವಿಶ್ವದ ಅತ್ಯಂತ ಯಶಸ್ವಿ ಸಿಂಗಲ್ ಎಂಜಿನ್ ಹೆಲಿಕಾಪ್ಟರ್ ಅಂತಲೇ ಹೆಸರುವಾಸಿ. ಈ ಹೆಲಿಕಾಪ್ಟರ್ ಅತಿ ಎತ್ತರದ ಪ್ರದೇಶಗಳಲ್ಲಿ ಮತ್ತು ಕಠಿಣ ಹವಾಮಾನ ಪರಿಸ್ಥಿತಿಯಲ್ಲೂ ಕೂಡ ಹಾರುವ ಸಾಮರ್ಥ್ಯವನ್ನ ಹೊಂದಿದೆ. ಇಲ್ಲಿ ತಯಾರಾಗಲಿರೋ ಹೆಲಿಕಾಪ್ಟರ್ಗಳು ಹೊರ ರಾಷ್ಟ್ರಗಳಿಗೆ ರಫ್ತು ಮಾಡೋ ಉದ್ದೇಶ ಕೂಡ ಇದೆ. ಇನ್ನು ಈ ವೇಮಗಲ್ ಕೈಗಾರಿಕಾ ಪ್ರದೇಶ ಇದೆಯಲ್ಲ, ಬೆಂಗಳೂರಿನ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೂ ಹತ್ರ ಇದೆ. ಹೀಗಾಗಿ ಸ್ಥಳೀಯ ಆರ್ಥಿಕತೆಗೆ ಇದರಿಂದ ಅನುಕೂಲ ಆಗುತ್ತೆ. ಕೋಲಾರ ಜಿಲ್ಲೆಯ ಕೈಗಾರಿಕಾ ಬೆಳವಣಿಗೆಗೆ ಮತ್ತಷ್ಟು ವೇಗ ಸಿಗುವ ನಿರೀಕ್ಷೆಯನ್ನ ಕೂಡ ಇಟ್ಕೊಳ್ಳಲಾಗಿದೆ. ಇನ್ನು ಶಬರಿಮಲೆಗೆ ಮಹಿಳೆಯರ ಪ್ರವೇಶ ಸಂಬಂಧ ಸುಪ್ರೀಂ ಕೋರ್ಟ್ ದೊಡ್ಡ ನಿರ್ಧಾರ ತಗೊಂಡಿದೆ. ಈ ಕೇಸ್ ವಿಚಾರಣೆ ಮಾಡೋಕೆ ವಿಸ್ತೃತ ಪೀಠ ಅಂದ್ರೆ ಬರೋಬ್ಬರಿ 9 ನ್ಯಾಯಾಧೀಶರ ಪೀಠವನ್ನ ರಚಿಸಿದೆ. ಏಪ್ರಿಲ್ 7ರಿಂದ ವಿಚಾರಣೆ ನಡೆಸ್ತೀವಿ ಅಂತ ಹೇಳಿದೆ. 2018ರಲ್ಲಿ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ನೀಡಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು. ಅದಾದ್ಮೇಲೆ ಕೇರಳ ಸೇರಿ ಸಾಕಷ್ಟು ಕಡೆ ವ್ಯಾಪಕ ಪ್ರತಿಭಟನೆಗಳಾಗಿದ್ವು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಸಾಕಷ್ಟು ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಮರುಪರಿಶೀಲನೆ ಮಾಡಿ ಅಂತ ಕೇಳಿದ್ರು. ಆಗ ಸುಪ್ರೀಂ ಕೋರ್ಟ್ 2019 ನವೆಂಬರ್ನಲ್ಲಿ ಈ ವಿಚಾರವನ್ನ ಕೈಗೆತ್ತಿಕೊಳ್ತು. ಈ ಕೇಸನ್ನ ಇತ್ಯರ್ಥ ಮಾಡಲಿಲ್ಲ. ಲಾರ್ಜ್ ಬೆಂಚ್ ನಲ್ಲಿ ವಿಚಾರವನ್ನ ಎಕ್ಸಾಮಿನ್ ಮಾಡೋಣ ಅಂತ ಹೇಳಿದ್ರು. ಕೋವಿಡ್ನಿಂದ ಡಿಲೇ ಆಗಿತ್ತು. ಈಗ ಆ ಟೈಮ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಅಲ್ಲದೆ ಅರ್ಜಿ ಹಾಕದವರು ಮಾರ್ಚ್ 14ರ ಒಳಗಡೆ ಲಿಖಿತ ವಾದಗಳನ್ನ ಸಲ್ಲಿಸಿ ಅಂತ ಕೋರ್ಟ್ ಹೇಳಿದೆ. ಹಾಗೆ ಏಪ್ರಿಲ್ 22ರವರೆಗೆ ಈ ಅರ್ಜಿಗಳನ್ನ ವಿಚಾರಿಸೋಣ ನಾವು ಅಂತ ಕೂಡ ಹೇಳಿದೆ. ಈ ಕೇಸ್ಗೆ ಕೇಂದ್ರ ಸರ್ಕಾರ ಕೂಡ ಪ್ರವೇಶ ಆಗಿದೆ. 2018ರ ತೀರ್ಪನ್ನ ಮರುಪರಿಶೀಲನೆ ಮಾಡಬೇಕು ಅನ್ನೋ ಅರ್ಜಿದಾರರ ಪರವಾಗಿ ನಾವು ನಿಲ್ತೀವಿ ಅಂತ ಓಪನ್ ಆಗಿ ಹೇಳಿದೆ. ಕೇಂದ್ರ ಸರ್ಕಾರದ ಪರ ಹಾಜರಾಗಿದ್ದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಸುಪ್ರೀಂ ಕೋರ್ಟ್ ನ್ಯಾಯಪೀಠಕ್ಕೆ ಇದನ್ನ ತಿಳಿಸಿದ್ದಾರೆ. ಇನ್ನು ಈ ಕೇಸ್ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗುತ್ತೆ. ಯಾಕಂದ್ರೆ ಇದು ಶಬರಿಮಲೆಯ ಭಕ್ತರ ಪಾಲಿಗೆ ದೊಡ್ಡ ನಿರ್ಣಯ. ಹಾಗೆ ಅಲ್ಲಿ ಬರೋ ತೀರ್ಪು ಬರೀ ಹಿಂದೂ ಆಚರಣೆಗಳಿಗೆ ಮಾತ್ರ ಅಲ್ಲ, ಧಾರ್ಮಿಕ ವಿಚಾರ ಅಂತ ಬಂದಾಗ ಮಸೀದಿ, ದರ್ಗಾಗಳಿಗೂ ಮಹಿಳೆಯರ ಪ್ರವೇಶ ಇಲ್ಲ ಯಾಕೆ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದನ್ನು ಹುಟ್ಟುಹಾಕತ್ತೆ. ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನೂರಾರು ಕೇಸ್ಗಳ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಇಡೀ ದೇಶ ಕುತೂಹಲದಿಂದ ನೋಡ್ತಾ ಇರೋ ಪ್ರಕರಣ ಇದು. ಏನೋ ದಿಲ್ಲಿಯ ಭಾರತ ಮಂಟಪದಲ್ಲಿ ಐತಿಹಾಸಿಕ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಶುರುವಾಗಿದೆ. ಪಿಎಂ ನರೇಂದ್ರ ಮೋದಿ ಈ ಮಹತ್ವದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಒಟ್ಟು 5 ದಿನಗಳ ಕಾಲ ಈ ಸಮಿಟ್
ಇದರಲ್ಲಿ 20 ರಾಷ್ಟ್ರಗಳ ಲೀಡರ್ಸ್ ಪಾಲ್ಗೊಳ್ತಾ ಇದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್, ಗೂಗಲ್ ಸಿಇಒ ಸುಂದರ್ ಪಿಚಾಯ್, ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ಸೇರಿ ವಿಶ್ವದ ಟಾಪ್ ಟೆಕ್ ದಿಗ್ಗಜರೇ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮೋದಿ, ಭಾರತ ಇನ್ನು ಮುಂದೆ ಕೇವಲ ಟೆಕ್ನಾಲಜಿ ಬಳಸೋ ರಾಷ್ಟ್ರ ಅಲ್ಲ, ಜಗತ್ತಿಗೆ ಟೆಕ್ನಾಲಜಿ ಕಲಿಸೋ ಗ್ಲೋಬಲ್ ಲೀಡರ್. ನಮ್ಮ ಯುವಕರಿಗೆ ಫ್ಯೂಚರ್ ಸ್ಕಿಲ್ಸ್ ಕಲಿಸೋದೇ ನಮ್ಮ ಟಾರ್ಗೆಟ್ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಷನ್ ಡಾಕ್ಯುಮೆಂಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ವಿಶೇಷ ಅಂದ್ರೆ 5 ದಿನಗಳ ಕಾಲ ನಡೆಯೋ ಈ ಮೆಗಾ ಇವೆಂಟ್ ನಲ್ಲಿ ಕೃಷಿ ಮತ್ತು ಶಿಕ್ಷಣದಲ್ಲಿ ಎಐ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗುತ್ತೆ. ಇವತ್ತಿನ ದಿನಗಳಲ್ಲಿ ಎಐ ನಿಂದ ಜಾಬ್ ಮೇಲೆ ಹೊಡೆತ ಬೀಳ್ತಾ ಇರೋದು ಮತ್ತು ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಆಗ್ತಾ ಇದೆ, ಎಲ್ಲ ವಿಚಾರಗಳ ಕುರಿತು ಚರ್ಚೆ ನಡೆಸಲಾಗುತ್ತೆ. ಇದರಲ್ಲಿ ಅಂತಾರಾಷ್ಟ್ರೀಯ ನಿಯೋಗಗಳನ್ನ ಸೇರಿಸಿ ಸುಮಾರು 2.5 ಲಕ್ಷ ಜನ ಪಾಲ್ಗೊಳ್ಳೋ ನಿರೀಕ್ಷೆ ಇದೆ. ಅಂದ್ರೆ ಅಮೆರಿಕ, ಚೀನಾ ಬಿಟ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಎಐ ಸಮಿಟ್ ನಡೀತಿರೋದು ಭಾರತದಲ್ಲೇ. ಹೀಗಾಗಿ ಇದು ಮಹತ್ವ ಪಡ್ಕೊಳ್ತಾ ಇದೆ. ಇನ್ನು ಚುನಾವಣೆ ಹತ್ತಿರದಲ್ಲಿರುವಾಗ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ದೊಡ್ಡ ಎಡವಟ್ಟು ಮಾಡ್ಕೊಂಡಿದ್ದಾರೆ. ನೈನಾರ್ ನಾಗೇಂದ್ರನ್ ದಳಪತಿ ವಿಜಯ್ಗೆ ಪಾಲಿಟಿಕ್ಸ್ ಅನುಭವ ಇಲ್ಲ ಅಂತ ಟೀಕಿಸ್ತಾ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ವಿಜಯ್ಗೆ ಪಾಲಿಟಿಕ್ಸ್ ಅರ್ಥ ಆಗಲ್ಲ, ಅರ್ಥ ಆಗಬೇಕಂದ್ರೆ ಮೊದಲವರು ನಟಿ ತ್ರಿಷಾ ಮನೆಯಿಂದ ಆಚೆಗೆ ಬರಬೇಕು, ಆಮೇಲೆ ಜನರ ಕಷ್ಟ ಸುಖ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳಿಕೆ ಕೊಟ್ಟು ಈಗ ಬಹಳ ಟೀಕೆ ಗುರಿ ಆಗ್ತಾ ಇದ್ದಾರೆ. ಏನ್ರಿ ಮಾತಾಡ್ತೀರ ನೀವು, ಕಾಮನ್ ಸೆನ್ಸ್ ಇಲ್ಬಿಡ್ರಿ ನಿಮಗೆ ಅಂತ ಹೇಳಿ ವೈರಲ್ ಆಗಿದೆ ಇದು. ತ್ರಿಷಾ ಕೂಡ ರೊಚ್ಚಿಗೆದ್ದಿದ್ದಾರೆ. ನನ್ನ ವೈಯಕ್ತಿಕ ಜೀವನ ನಿಮ್ಮ ಪಾಲಿಟಿಕ್ಸ್ ಯೂಸ್ ಮಾಡ್ಕೊಳಕ್ ಇರೋದಲ್ಲ ಅನ್ನೋ ಹೇಳಿಕೆಯನ್ನು ಅವ್ರು ಕೊಟ್ಟಿದ್ದಾರೆ. ಆ ಗೌರವದಿಂದ ಮಾತನಾಡಿದ್ರೆ ಸಹಿಸಲ್ಲ ಅಂತ. ಆ ಕಡೆ ಡಿಎಂಕೆ ಮತ್ತು ಕಾಂಗ್ರೆಸ್ ಕೂಡ ಬಿಜೆಪಿಗೆ ಮಹಿಳೆಯರ ಬಗ್ಗೆ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಿ ಟೀಕಾ ಪ್ರಹಾರ ಮಾಡಿದ್ದಾರೆ. ಇದೆಲ್ಲದರ ನಂತರ ಮತ್ತೆ ರಿಯಾಕ್ಟ್ ಮಾಡಿರೋ ಈ ನಾಗೇಂದ್ರನ್, ನನ್ನ ಬಾಯಲ್ಲಿ ತಪ್ಪಾಗಿ ಆ ಮಾತು ಬಂತು, ನೋವಾಗಿದ್ರೆ ಕ್ಷಮೆ ಇರಲಿ ಅಂತ ಸಾರಿ ಕೇಳಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಮತ್ತೆ ರಾಹುಲ್ ಗಾಂಧಿಗೆ ಶಾಕ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಕೊಡ್ತಾನೆ ಇದ್ದಾರೆ. ಮತ್ತೆ ಈಗ ಕೇರಳದಲ್ಲಿ ಕಮ್ಯುನಿಸ್ಟರ ಸರ್ಕಾರ ಬರುತ್ತೆ, ಕಾಂಗ್ರೆಸ್ ಸೋಲುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ನಾನು ಗಾಂಧಿವಾದಿ, ನೆಹರುವಾದಿ, ರಾಜೀವ್ ವಾದಿ ಕೂಡ ಹೌದು, ಆದ್ರೆ ರಾಹುಲ್ ವಾದಿ ಅಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದು ನೋಡಿ ಕಾಂಗ್ರೆಸ್ಗೆ ಬಹಳ ಮುಜುಗರ ಆಗಿದೆ. ಅವ್ರು ನಮ್ಮ ಪಾರ್ಟಿಲೇ ಇಲ್ಲ, ಬಹಳ ವರ್ಷ ಆಯ್ತು, ಸಂಬಂಧ ಇಲ್ಲ ನಮಗೂ ಅವ್ರಿಗೂ ಅನ್ನೋ ಹೇಳಿಕೆಯನ್ನ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ. ಇನ್ನು ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರೋ ಸಚಿವ ಎಚ್ ಸಿ ಮಹದೇವಪ್ಪ ಹೈಕಮಾಂಡ್ ಅನ್ನ ನಾಯಿಗೂ, ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಕರ್ನಾಟಕ ಕಾಂಗ್ರೆಸ್ ಅನ್ನ ನಾಯಿ ಬಾಲಕ್ಕೂ ಕಂಪೇರ್ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಕೇಳಿದಾಗ ಎಲ್ಲಿದೆ ರೀ ನಾಯಕತ್ವ ಬದಲಾವಣೆ ಪ್ರಶ್ನೆ? ಹೈಕೋರ್ಟ್ ಪದೇ ಪದೇ ನಾಯಿ ಹಿಡೀರಿ ಅಂತ ಹೇಳ್ತಾ ಇದೆ. ಹೈಕಮಾಂಡ್ಗೆ ನಾನು, ನೀವು ರಾಜ್ಯದವರು ಡೈರೆಕ್ಷನ್ ಕೊಡಕ್ ಆಗಲ್ಲ, ಬಾಲ ನಾಯಿ ನಲ್ಗಾಡ್ಸಕ್ ಆಗತ್ತಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಭಾರತ ಪಾಕ್ ಮ್ಯಾಚ್ ವೇಳೆ ಟೀಂ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ತಮ್ಮ ಆಟಗಾರರಿಗೆ ಒಂದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ರು. ಈಗ ರಿವೀಲ್ ಆಗ್ತಾ ಇದೆ ಅದು. ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಪಾಕ್ ವಿಕೆಟ್ಗಳು ಆರಂಭದಲ್ಲಿ ಪಟ ಅಂತ ಬಿದ್ವಲ್ಲ, ಆಗ ಭಾರತದ ಬೌಲರ್ಗಳು ಜೋಶ್ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು, ಬೌಲರ್ಗಳು ಫೀಲ್ಡರ್ಗಳದೆಲ್ಲ. ಅದನ್ನು ಗಮನಿಸಿದ ಸೂರ್ಯ ಎಲ್ಲಿ ಇದೆಲ್ಲ ಕೈ ಮೀರುತ್ತೆ ಅಂತ ಹೇಳಿ ಆಟಗಾರನ್ನೆಲ್ಲ ಕರೆದು, ನೋಡಿ ವಿಕೆಟ್ ಬೀಳಲಿ, ಆಟದಲ್ಲೇ ನಾವು ಕಂಟ್ರೋಲ್ ಮಾಡೋಣ, ಮ್ಯಾಚನ್ನು ಆಟದಲ್ಲಿ ಗೆಲ್ಲೋಣ, ಸ್ಲೆಡ್ಜಿಂಗ್ ಮಾಡೋದು, ಕಿಚಾಯಿಸೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗೋದು ಬೇಡ, ಜೋಶನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ, ಆಟದಲ್ಲಿ ತೋರಿಸೋಣ ಅಂತ ಹೇಳಿ ಆಟಗಾರರನ್ನ ಸುಮ್ಮನಿರೋಕೆ ಹೇಳಿದ್ರು. ಆ ಮೂಲಕ ಟೀಮ್ ಗೆಲುವಿನ ಕಡೆಗಷ್ಟೇ ಫೋಕಸ್ ಮಾಡ್ತು ಅನ್ನೋದೀಗ ಬೆಳಕಿಗೆ ಬರ್ತಾ ಇದೆ. ಖುದ್ದು BCCI ರಿಲೀಸ್ ಮಾಡಿರೋ ವಿಡಿಯೋದಿಂದ ಈ ವಿಚಾರ ರಿವೀಲ್ ಆಗಿದೆ. ಏನೋ ಭಾರತದ ವಿರುದ್ಧ ಹೀನಾಯವಾಗಿ ಹೊಡೆಸ್ಕೊಂಡು ಹೋಗಿದ್ದಕ್ಕೆ ಪಾಕ್ ಟೀಮ್ ಈಗ ಅಲ್ಲಿ ಕಠಿಣ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸ್ಟಾರ್ ಪ್ಲೇಯರ್ಸ್ ಆಗಿರೋ ಬಾಬರ್ ಅಜಮ್ ಮತ್ತು ಶಾಹೀನ್ ಶಾ ಅಫ್ರಿದಿಯನ್ನ ನಮೀಬಿಯಾ ವಿರುದ್ಧ ಮ್ಯಾಚ್ನಿಂದ ಡ್ರಾಪ್ ಮಾಡಿದ್ದಾರೆ. ಈ ಪರ್ಫಾರ್ಮೆನ್ಸ್ ನೋಡಿ PCB ಚೇರ್ಮನ್ ಮೊಹಸಿನ್ ನಖ್ವಿ ಮತ್ತು ಕೋಚ್ ಮೈಕ್ ಹೆಸನ್ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರಂತೆ. ಹೀಗಾಗಿ ಇವರು ಬದಲಿಗೆ ಫಕರ್ ಜಮಾನ್ ಮತ್ತು ಸಲ್ಮಾನ್ ಮಿರ್ಜಾ ಅಥವಾ ನಸೀಮ್ ಶಾ ಅವ್ರನ್ನ ಕಣಕ್ಕಿಳಿಸೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಇದು ಎಷ್ಟಲ್ಲಿ ಟ್ರೈ ಮಾಡಿದಾರೆ ಗೊತ್ತಾ? ಲೆಕ್ಕನೇ ಇಲ್ಲ. ಬಾಬರ್ನ ಬಿಡೋದು ಹಾಕೊಳ್ಳೋದು ಏನು ಮಾಡಿದ್ರು ವರ್ಕೌಟ್ ಆಗ್ತಾ ಇಲ್ಲ ಅವರಿಗೆ. ಏನೋ KSRTC ಬಸ್ನಲ್ಲಿ ಫೆಬ್ರವರಿ 16ರಿಂದ ಲಗೇಜ್ ಚಾರ್ಜಸ್ ಬರೋಬ್ಬರಿ 15% ಜಾಸ್ತಿ ಆಗ್ತಾ ಇದೆ. ಡೀಸೆಲ್ ರೇಟ್ ಮತ್ತು ಸಿಬ್ಬಂದಿ ಖರ್ಚು ಹೆಚ್ಚಾಗಿರೋದ್ರಿಂದ ಈ ನಿರ್ಧಾರ ಅಂತ KSRTC MD ಅಕ್ರಮ್ ಪಾಷಾ ಹೇಳಿದ್ದಾರೆ. ಸ್ಟೇಜ್ ಪ್ರಕಾರ ಚಾರ್ಜಸ್, ಉದಾಹರಣೆಗೆ ಸ್ಟೇಜ್ 1ನಿಂದ 5ಗೆ ₹6, 6ರಿಂದ 10ಕ್ಕೆ ₹12, ಹೀಗೆ ದೂರ ಹೋದಂಗೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಹಂಪಿಯ ಸಾಣಾಪುರ ಬಳಿ ಇಸ್ರೇಲ್ ಮಹಿಳೆ ಮೇಲೆ ಅತ್ಯಾಚಾರ ಮತ್ತು ಅಮೆರಿಕದ ಪ್ರವಾಸಿಗನ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಗಂಗಾವತಿ ಕೋರ್ಟ್ ದೊಡ್ಡ ತೀರ್ಪನ್ನ ಕೊಟ್ಟಿದೆ. 3 ದೋಷಿಗಳು ಅಂತ ಹೇಳಿದೆ. ಹಾಗೆ ಮಲ್ಲೇಶ್, ಸಾಯಿ ಮತ್ತು ಶರಣಪ್ಪ ಅನ್ನೋರಿಗೆ ಗಲ್ಲು ಶಿಕ್ಷೆ ಕೊಡಲಾಗಿದೆ. ಕ್ರೂರ ಅಪರಾಧಿಗಳಿಗೆ ಸಮಾಜದಲ್ಲಿ ಜಾಗ ಇಲ್ಲ, ಅವರು ಇರಬಾರ್ದು ಅಂತ ಗಂಗಾವತಿ ಕೋರ್ಟ್ನ ನ್ಯಾಯಾಧೀಶರಾದ ಸದಾನಂದ ನಾಯಕ್ ಅವರು ಈ ರೀತಿ ತೀರ್ಪು ಕೊಟ್ಟಿದ್ದಾರೆ. 2025ರ ಮಾರ್ಚ್ ತಿಂಗಳಲ್ಲಿ ಕೊಪ್ಪಳ ಜಿಲ್ಲೆ ಹಂಪಿಯ ಸಾಣಾಪುರ ಬಳಿ ಈ ಕೃತ್ಯ ಆಗಿತ್ತು. ಇಸ್ರೇಲ್ ಮಹಿಳೆ ಮೇಲೆ ಅತ್ಯಾಚಾರ ಎಸಗಲಾಗಿತ್ತು. ಅಮೆರಿಕ ಮೂಲದ ಪ್ರವಾಸಿಗನ ಹತ್ಯೆ ಕೂಡ ಆಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿತ್ತು ಈ ಪ್ರಕರಣ. ಏನೋ ಗ್ರೇಟ್ ನಿಕೋಬಾರ್ನಲ್ಲಿ ನಡೀತಾ ಇರೋ 80,000 ಕೋಟಿ ರೂಪಾಯಿ ಮೌಲ್ಯದ ಮೆಗಾ ಪ್ರಾಜೆಕ್ಟ್ಗಳಿಗೆ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದು ಬೇಡ ಅಂತ ಹೇಳಿ ಪರಿಸರವಾದಿಗಳು ಕೋರ್ಟ್ಗೆ ಹೋಗಿದ್ರು ತಡೆಯೋಕೆ. ಆದರೆ ಹೋಗಿರಿದು ನ್ಯಾಷನಲ್ ಸೆಕ್ಯೂರಿಟಿಗೆ ಇಂಪಾರ್ಟೆಂಟ್, ತಡೆಯೋಕ್ಕಾಗಲ್ಲ, ಇದಕ್ಕೆ ಗ್ರೀನ್ ಸಿಗ್ನಲ್ ತಗೊಳ್ಳಿ ಅಂತ ಹೇಳಿ ಕೋರ್ಟ್
ಓಕೆ ಮಾಡಿದೆ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ SN ಸುಬ್ಬಾರೆಡ್ಡಿಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಅವರ ಶಾಸಕ ಸ್ಥಾನವನ್ನ ಕೋರ್ಟ್ ಅಸಿಂಧುಗೊಳಿಸಿ ಮಹತ್ವದ ಆದೇಶ ಹೊರಡಿಸಿದೆ. ಕಳೆದ ಸಲ ಅಸೆಂಬ್ಲಿ ಎಲೆಕ್ಷನ್ ವೇಳೆ ಸುಬ್ಬಾರೆಡ್ಡಿ ನಾಮಪತ್ರ ಸಲ್ಲಿಕೆ ವೇಳೆ ಸಂಪೂರ್ಣ ಆಸ್ತಿ ವಿವರ ಘೋಷಣೆ ಮಾಡಿಲ್ಲ ಅಂತ ಪರಾಜಿತ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಕೋರ್ಟ್ಗೆ ಹೋಗಿದ್ರು. ವಿಚಾರಣೆ ನಡೆಸಿದ ಹೈಕೋರ್ಟ್ ಪೀಠ ನಿಯಮ ಉಲ್ಲಂಘನೆ ಮಾಡಿರೋದು ನಿಜ ಅಂತ ಹೇಳಿ ತೀರ್ಪನ್ನ ಪ್ರಕಟಿಸಿಬಿಟ್ಟಿದ್ದಾರೆ. ಈಗ ಏನೋ ಬೆಂಗಳೂರಿನ ರಸ್ತೆಗಳು ಯಮ ಕಿಂಕರರಾಗಿ ಕಾಡ್ತಾನೆ ಇದಾವೆ. ಇಬ್ಬರನ್ನ ಬಲಿ ಪಡೆದಿವೆ. ಮತ್ತೆ ಆಡುಗೋಡಿಯಲ್ಲಿ ಕೆಲಸಕ್ಕೆ ಹೊಟ್ಟಿದ 49 ವರ್ಷದ ಅಮಲ ಅನ್ನೋ ಮಹಿಳೆ ಗುಂಡಿ ತಪ್ಸಕ್ಕೆ ಹೋಗಿ ಬಿದ್ರು. ಟಿಪ್ಪರ್ ಹರಿತ ಆಮೇಲೆ ಅವ್ರ ಮೇಲೆ. ಇನ್ನೊಂದು ಕಡೆ KR ಪುರಂನಲ್ಲಿ ಅರ್ಧಕ್ಕೆ ನಿಂತಿದ್ದ ಕಾಮಗಾರಿಯಿಂದ ರೋಡ್ ತುಂಬ ಮಣ್ಣು ಹರಿದಿತ್ತು. ದಂಪತಿ ತಮ್ಮ ಮಗು ಜೊತೆ ಹೋಗ್ತಿದ್ದಾಗ ಸ್ಕಿಡ್ ಆಗಿದೆ. ಮಗು ರಸ್ತೆಗೆ ಬಿದ್ದು ಕಾರ್ ಗುದ್ದಿ ಮಗುಗೆ ಈ ಥರ ಆಗೋಗಿದೆ, ಪ್ರಾಣ ಕಳ್ಕೊಂಡಿದೆ. ಕರ್ನಾಟಕದಲ್ಲಿ ರಸ್ತೆಗಳು ಅಲ್ಲಲ್ಲಿ ಹೆಂಗೆ ಆಗಿ ಹೋಗಿದಾವೆ ಅಂತ ಹೇಳಿದ್ರೆ ಮಲೆನಾಡು ಭಾಗದಲ್ಲಂತೂ ತುಂಬ ಕಷ್ಟ ಇದೆ. ಇನ್ನೊಂದು ಮಳೆಗಾಲ ಶುರುವಾಯಿತು ಅಂದರೆ ಆಲ್ರೆಡಿ ಲಾಸ್ಟ್ ಮಳೆಗಾಲದ ನಂತರನೇ ತುಂಬ ಪ್ರಾಬ್ಲಮ್ ರಸ್ತೆಗಳು. ಇನ್ನೊಂದು ಮಳೆಗಾಲ ಬಂತು, 2-3 ಮಳೆ ಆಯಿತು ಅಂತ ಹೇಳಿದ್ರೆ ಗುಂಡಿಗಳು ಹಿಂಗೆ ಬಾಯಿ ತೆರಿತವೆ. ಆಲ್ರೆಡಿ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಕರ್ನಾಟಕ ಸರ್ಕಾರ ಕೂಡಲೇ ರಸ್ತೆಗಳ ವಿಚಾರದಲ್ಲಿ ಏನಾದರೂ ಕೂಡ ಅರ್ಜೆಂಟ್ ಹೆಜ್ಜೆಗಳನ್ನು ಇಡಲೇಬೇಕು, ರಾಜ್ಯವ್ಯಾಪಿ. ಏನೋ CBSE 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ವಾರ್ನಿಂಗ್. 2026ರಿಂದ 2 ಬೋರ್ಡ್ ಎಕ್ಸಾಮ್ ಇದ್ರೂ ಕೂಡ ಮೊದಲನೇ ಬೋರ್ಡ್ ಎಕ್ಸಾಮ್ ಬರೆಯೋದು ಕಡ್ಡಾಯ, ಮ್ಯಾಂಡೇಟರಿ. ಯಾರು ಮೊದಲ ಎಕ್ಸಾಮ್ನಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚು ವಿಚಾರಗಳಿಗೆ ಗೈರು ಹಾಜರಾಗ್ತಾರೋ, ಅಬ್ಸೆಂಟ್ ಆಗ್ತಾರೋ ಅವ್ರನ್ನ ಎಸೆನ್ಷಿಯಲ್ ರಿಪೀಟ್ ಅಂತ ಪರಿಗಣಿಸಿ 2ನೇ ಎಕ್ಸಾಮ್ ಬರೆಯೋಕೆ ಅವಕಾಶನೇ ಕೊಡೋದಿಲ್ಲ. ಅವರು ಡೈರೆಕ್ಟ್ ಆಗಿ ಮುಂದಿನ ವರ್ಷವೇ 2027ರ ಫೆಬ್ರವರಿ ಎಕ್ಸಾಮ್ನೇ ಬರೀಬೇಕಾಗತ್ತೆ. ಇನ್ನು ಫಸ್ಟ್ ಎಕ್ಸಾಮ್ ನಲ್ಲಿ ಪಾಸ್ ಆದವರು, ಅಟೆಂಡ್ ಆಗಿ ಪಾಸ್ ಆದವರು ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಮ್ಯಾಕ್ಸಿಮಮ್ 3 ವಿಚಾರಗಳಿಗೆ, ಸೈನ್ಸ್, ಮ್ಯಾಥ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಇತ್ಯಾದಿ, ಅವರಿಗೆ ಮಾತ್ರ 2ನೇ ಎಕ್ಸಾಮ್ ಬರೀಬಹುದು, ಮ್ಯಾಕ್ಸಿಮಮ್ 3 ಸಬ್ಜೆಕ್ಟ್ಸ್ ಅಲ್ಲಿ ಅಂತ CBSE ಬೋರ್ಡ್ ಹೇಳಿದೆ. ಏನೋ ಷೇರುಪೇಟೆ ಬಿಸ್ನೆಸ್ ಮತ್ತು ಆರ್ಥಿಕತೆಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನೋಡೋದಾದ್ರೆ, ಷೇರುಪೇಟೆಯಲ್ಲಿ ವಾರದ ಮೊದಲ ದಿನ ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿ ಎಂಡ್ ಆಗಿದೆ. ಸೆನ್ಸೆಕ್ಸ್ 650 ಪಾಯಿಂಟ್ಸ್ ಅಥವಾ 0.79% ರೈಸ್ ಆಗಿ 83,227ಕ್ಕೆ ತಲುಪಿತು. ನಿಫ್ಟಿ 211 ಪಾಯಿಂಟ್ಸ್ ಅಥವಾ 0.83% ಜಂಪ್ ಆಗಿ 25,682ಕ್ಕೆ ರೀಚ್ ಆಯಿತು. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.64% ಜಂಪ್ ಆಗಿದ್ದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.16% ಕುಸಿದಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ನಲ್ಲಿ 3 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 468 ಲಕ್ಷ ಕೋಟಿ ರೂಪಾಯಿಗೆ ಜಂಪ್ ಆಗಿದೆ. ಭಾರತಿ ಏರ್ಟೆಲ್, ರಿಲಯನ್ಸ್ ಇಂಡಸ್ಟ್ರೀಸ್, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ನಂತ ಹೆವಿವೇಟ್ ಸೆಕ್ಟರ್ ಸ್ಟಾಕ್ಗಳು ಮಾರ್ಕೆಟ್ಗೆ ಬಲ ಕೊಟ್ಟವು. ಮಾರ್ಕೆಟ್ನ ಪಾಸಿಟಿವ್ ಟ್ರೆಂಡ್ನಿಂದ ಕ್ವಾಲಿಟಿ ಸ್ಟಾಕ್ಗಳಲ್ಲಿ ಶಾರ್ಟ್ ಕವರಿಂಗ್ ಆಗಿದೆ. ಏನೋ ರೂಪಾಯಿ ಕೂಡ ಸ್ಟೇಬಲ್ ಆಗಿದೆ. ಅಮೆರಿಕದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಿರೀಕ್ಷೆಗಿಂತ ಕಮ್ಮಿ ಇದೆ. ಇದರಿಂದ ಅಮೆರಿಕದ ಫೆಡರಲ್ ಬ್ಯಾಂಕ್ ಬಡ್ಡಿ ದರವನ್ನು ಕಮ್ಮಿ ಮಾಡಬಹುದು ಅನ್ನೋ ಆಶಾಭಾವನೆ ಮತ್ತೆ ಮಾರ್ಕೆಟ್ನಲ್ಲಿ ಮೂಡಿದೆ. ಹೀಗಾಗಿ ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಏನು ಟೆಕ್ ಮಹೀಂದ್ರಾ ಅಂಡ್ ಮಹೀಂದ್ರಾ, ಮಾರುತಿ ಸುಜುಕಿ, ಬಜಾಜ್ ಫಿನಾನ್ಸ್, ಟಾಟಾ ಮೋಟಾರ್ಸ್ ರೆಡ್ ನಲ್ಲಿದ್ವು. ಇತ್ತ ಪವರ್ ಗ್ರಿಡ್ ಕಾರ್ಪೊರೇಷನ್, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, NTPC ಮತ್ತು ITC ಷೇರುಗಳು ಗ್ರೀನ್ ನಲ್ಲಿದ್ವು. ಏನು ಡಾಲರ್ ಮುಂದೆ ರೂಪಾಯಿ ಮೌಲ್ಯದಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. 90 ರೂಪಾಯಿ 66 ಪೈಸೆ ಅಲ್ಲಿ ನಿಂತ್ಕೊಂಡಿದೆ. ಏನು ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ ಈ ವಾರದಲ್ಲೇ ಅಮೆರಿಕ ಭಾರತದ ಸರಕುಗಳ ಮೇಲೆ 18%ಗೆ ಟ್ಯಾರಿಫ್ ಅನ್ನ ಇಳಿಸೋ, ಅದನ್ನು ಜಾರಿಗೊಳಿಸುವ ನಿರೀಕ್ಷೆ ಇದೆ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ಮುಂದಿನ ವಾರ ಭಾರತದ ಟಾಪ್ ಟ್ರೇಡ್ ನೆಗೋಷಿಯೇಟರ್, ವಾಣಿಜ್ಯ ಇಲಾಖೆಯ ಕಾರ್ಯದರ್ಶಿ ದರ್ಪಣ್ ಜೈನ್ ಅವರು ಅಮೆರಿಕಗೆ ಭೇಟಿ ಕೊಡ್ತಾರೆ. 2 ರಾಷ್ಟ್ರಗಳ ನಡುವಿನ ವ್ಯಾಪಾರ ಒಪ್ಪಂದದ BTAನ ಅಂದರೆ ಈ ಬೈಲಾಟರಲ್ ಟ್ರೇಡ್ ಅಗ್ರಿಮೆಂಟ್ನ ಲೀಗಲ್ ಫ್ರೇಮ್ವರ್ಕ್ ಅನ್ನ ಫೈನಲ್ ಮಾಡೋಕೆ ನಿಯೋಗ ಹೋಗ್ತಾ ಇದೆ. ಏನು ಭಾರತದ ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಮೇಜರ್ ಡೆವಲಪ್ಮೆಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಫ್ರಾನ್ಸ್ನ ಸಫ್ರಾನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಡಿಫೆನ್ಸ್ ಕಂಪನಿ ಜಾಯಿಂಟ್ ವೆಂಚರ್ ಮಾಡ್ತಾ ಇದ್ದಾರೆ. ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಪ್ರಾಜೆಕ್ಟ್ ಹ್ಯಾಮರ್ ಅಂತ ಕರೀತಾ ಇದ್ದಾರೆ. ಇದರ ಮೇನ್ ಉದ್ದೇಶ ಹ್ಯಾಮರ್ ವೆಪನ್ ಸಿಸ್ಟಮ್ಸ್ಗೆ ಬೇಕಾಗಿರೋ ಗೈಡೆನ್ಸ್ ಕಿಟ್ಗಳನ್ನು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಈ ಹ್ಯಾಮರ್ ಸಿಸ್ಟಮ್ ನಮ್ಮ ವಾಯುಪಡೆಯಲ್ಲಿರೋ ರಫೇಲ್ ಯುದ್ಧ ವಿಮಾನಗಳ ಪ್ರಮುಖ ಅಸ್ತ್ರ. ಭಾರತ 114 ಹೊಸ ಫೈಟರ್ ಜೆಟ್ಗಳನ್ನು, ರಫೇಲ್ಗಳನ್ನು ಖರೀದಿ ಮಾಡೋಕೆ ಮುಂದಾಗಿದೆ. ಹೀಗಾಗಿ ಈ ಮಿಸೈಲ್ಗಳಿಗೆ ಗೈಡ್ ಮಾಡೋ ಕಿಟ್ ನಮ್ಮಲ್ಲೇ ತಯಾರು ಮಾಡೋಕೆ ಡೀಲ್ ಆಗಿದೆ. ಈಗ ಏನೋ ಜನವರಿಯಲ್ಲಿ ಭಾರತದ ಟ್ರೇಡ್ ಡೆಫಿಸಿಟ್ $34.68 ಬಿಲಿಯನ್ ರೀಚ್ ಆಗಿದೆ. ಡಿಸೆಂಬರ್ ತಿಂಗಳಲ್ಲಿ $25.04 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ದಾಖಲಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಜನವರಿಯಲ್ಲಿ ಗೋಲ್ಡ್ ಇಂಪೋರ್ಟ್ ಹೆಚ್ಚಾಗಿರೋದು. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,333 ಹೆಚ್ಚಾಗಿ $1,54,098 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,220 ಹೆಚ್ಚಾಗಿ $1,41,150 ಆಗಿದೆ.
1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1486 ರೂಪಾಯಿ ಕಮ್ಮಿಯಾಗಿ 2,40,947 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನ ಕೂಡ ಕನ್ಸಿಡರ್ ಮಾಡ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ಅಂದರೆ ಈಗ ಫುಲ್ ನ್ಯೂಸ್ನಲ್ಲಿ ಬಿಸ್ನೆಸ್ ಸ್ವಲ್ಪ ಬರುತ್ತಲ್ಲ ಎಂಡಲ್ಲಿ, ಅದರಲ್ಲಿ ವೀಕ್ಲಿ ಕಾಂಪ್ರಹೆನ್ಸಿವ್ ಬಿಸ್ನೆಸ್ ಇರುತ್ತೆ ಮೆಂಬರ್ ಓನ್ಲಿ. ಹಾಗೆ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಇರುತ್ತೆ, ಸ್ಪೆಷಲ್ ವಿಡಿಯೋಸ್ ಇರುತ್ತೆ, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಪಬ್ಲಿಷ್ ಆಗ್ತಿದೆ. ಎಲ್ಲವನ್ನೂ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡದ ಕಾರ್ಯಕ್ಕೆ ಬೆಂಬಲ ಕೊಟ್ಟಂತೂ ಆಗುತ್ತೆ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.